ಏನು ಪಲಾಯನವೇ? ಆ ರಾಕ್ಷಸ ವೀರ ಧೂಮ್ರಾಕ್ಷನ ಪರಾಕ್ರಮಕ್ಕೆ ಹೆದರಿ ನಮ್ಮ ವಾನರ ವೀರರು ಪಲಾಯನ ಮಾಡುತ್ತಿರುವರೇ? ಹೌದು ಪ್ರಭು, ಆ ಧೂಮ್ರಾಕ್ಷ ನಿರ್ದಯೆಯಿಂದ ನಮ್ಮ ವಾನರರನ್ನು ಹೊಸಕಿ ಹಾಕುತ್ತಿದ್ದಾನೆ. ಅವನ ಭೀಕರವಾದ ಆಕ್ರಮಣಕ್ಕೆ ನಮ್ಮ ವಾನರ ಸೇನೆ ದಿಕ್ಕಾಪಾಲಾಗಿ ಓಡುತ್ತಿದೆ. ಸಹೋದರ, ನನಗೆ ಅಪ್ಪಣೆಯನ್ನು ಕೊಡು. ನಾನು ಈಗಲೇ ರಣರಂಗಕ್ಕೆ ಹೋಗಿ ಆ ಧೂಮ್ರಾಕ್ಷನನ್ನು ಒಂದೇ ಬಾಣದಿಂದ ನೆಲಕ್ಕುರುಳಿಸುತ್ತೇನೆ. ನಮ್ಮ ವಾನರ ವೀರರ ಭಯವನ್ನು ನಿವಾರಿಸುತ್ತೇನೆ. ಲಕ್ಷ್ಮಣ, ನಿನ್ನಲ್ಲಿ ಆ ಸಾಮರ್ಥ್ಯವೆಂದು ನಮಗೆಲ್ಲ ತಿಳಿದಿದೆ. ಆ ಧೂಮ್ರಾಕ್ಷಂತ ರಕ್ಕಸನನ್ನು ಎದುರಿಸಲು ನಮ್ಮ ವಾನರ ವೀರರಲ್ಲಿ ಯಾರಾದರೂ ಒಬ್ಬನೇ ಸಾಕು. ಮೃತ ನೀನೇಕೆ ಶ್ರಮ ಪಡಬೇಕು? ಸುಗ್ರೀವ, ಲಕ್ಷ್ಮಣ ಆ ರಾವಣ ಪುತ್ರ ಇಂದ್ರಜಿತುವಿನೊಡನೆ ಹೋರಾಡಲಿ. ನಾಗಪಾಶದಿಂದ ರಾಮ ಲಕ್ಷ್ಮಣರನ್ನು ಬಂಧಿಸಿದ ಆ ದುಷ್ಟನಿಗೆ ಲಕ್ಷ್ಮಣ ತಕ್ಕ ಪಾಠ ಕಲಿಸಲಿ. ರಾಮಚಂದ್ರ, ನಾನು ರಣಭೂಮಿಗೆ ಹೋಗುತ್ತೇನೆ. ಆ ಧೂಮ್ರಾಕ್ಷನನ್ನು ನಾನು ಸಂಹರಿಸುತ್ತೇನೆ. ತಾಳ್ಮೆ. ಧೂಮ್ರಾಕ್ಷನಂತಹ ರಾಕ್ಷಸ ವೀರನನ್ನು ಸಂಹರಿಸಲು ಮುಂದಾಗುವುದು ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆಯೇ ಇದೆ. ಆದರೆ ರಣರಂಗದಲ್ಲಿ ಅಂತಹ ರಾಕ್ಷಸ ವೀರರನ್ನು ಸಂಹರಿಸುವ ಸದಾವಕಾಶ ಖಂಡಿತ ನಿನಗೆ ದೊರೆಯುತ್ತದೆ. ರಾಮಚಂದ್ರ, ಈಗ ಧೂಮ್ರಾಕ್ಷನ ಉಪಟಳದಿಂದ ಪಾರಾಗುವುದು ಹೇಗೆ? ಮಹಾವೀರನಾದ ನಮ್ಮ ಮಾರುತಿ ರಣರಂಗದಲ್ಲಿ ಹೋರಾಡಲು ಹೋಗಿರುವನಲ್ಲವೇ? ಹೌದು ರಾಮಚಂದ್ರ. ಹಾಗಾದರೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಅವನಿಗೆ ಧೂಮ್ರಾಕ್ಷನಿಂದ ವಾನರಿಗೆ ಒದಗಿದ ದುರವಸ್ಥೆ ಖಂಡಿತ ತಿಳಿಯುತ್ತದೆ. ಅವನು ಖಂಡಿತ ಅವರ ರಕ್ಷಣೆಗೆ ಧಾವಿಸುತ್ತಾನೆ. ವಾನರ ವೀರರೇ, ನಿಲ್ಲಿ! ಹೆದರಿ ಓಡಬೇಡಿ. ಶತ್ರುವಿಗೆ ಬೆನ್ನು ತೋರಿಸುವುದು ಸರಿಯಲ್ಲ. ಈ ಧೂಮ್ರಾಕ್ಷನ ಪೀಡೆಯನ್ನು ನಾನು ಈಗಲೇ ಕೊನೆಗೊಳಿಸುತ್ತೇನೆ. ಎಲ್ಲವೋ ಧೂಮ್ರಾಕ್ಷ, ಸಾಮಾನ್ಯ ವೀರನಾದ ನೀನು ನಮ್ಮ ವಾನರ ಸೇನೆಯನ್ನು ಭಯಭೀತಿಗೊಳಿಸುತ್ತಿರುವೆಯಾ? ನಿನ್ನನ್ನು ಈಗಲೇ ಯಮಸದನಕ್ಕೆ ಕಳಿಸುತ್ತೇನೆ. ವಾನರ ವೀರರೇ, ಬನ್ನಿ, ಹೋರಾಡಿ! ಸೀತೆ, ನಿನಗೊಂದು ಸಂತೋಷದ ವಾರ್ತೆ ಇದೆ. ಹೌದೇನು? ಅದೇನೆಂದು ಹೇಳು ತ್ರಿಜಟೆ. ರಣರಂಗಕ್ಕೆ ಕಳುಹಿಸಿದ ಧೂಮ್ರಾಕ್ಷನೆಂಬ ರಾಕ್ಷಸ ಬಲಿಯಾಗಿದ್ದಾನೆ. ಹೌದೇ? ಆ ಧೂಮ್ರಾಕ್ಷ ಮಹಾಪರಾಕ್ರಮಿಯೇ? ಹೌದು ಸೀತೆ, ಅವನು ಖಂಡಿತ ಪರಾಕ್ರಮಶಾಲಿಯೇ. ಇಲ್ಲದಿದ್ದರೆ ರಾವಣ ಅವನನ್ನು ಯುದ್ಧ ಭೂಮಿಗೆ ಕಳಿಸುತ್ತಿದ್ದನೆ. ಅವನು 100 ಆನೆಗಳ ಬಲವುಳ್ಳವನು. ಅವನು ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದನಂತೆ. ಅನೇಕ ವಾನರ ಯೋಧರನ್ನು ಸಂಹರಿಸಿದನಂತೆ. ಅವನ ಹೊಡೆತಕ್ಕೆ ಹೆದರಿ ವಾನರ ಸೈನ್ಯ ಪಲಾಯನ ಮಾಡತೊಡಗಿತಂತೆ. ಹಾಗಾದರೆ ಆ ದುಷ್ಟ ಧೂಮ್ರಾಕ್ಷನನ್ನು ತಡೆದವರ್ಯಾರು? ಅವನನ್ನು ವಧಿಸಿದವರ್ಯಾರು? ಇನ್ಯಾರು? ಅವನು ನಿನಗೂ ಗೊತ್ತಿರುವ ವೀರನೇ. ನನಗೂ ಗೊತ್ತಿರುವ ವೀರನೇ. ಯಾರು? ಯಾವ ಕಪಿವೀರ 100 ಯೋಜನಾ ವಿಸ್ತಾರದ ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ನಿನ್ನನ್ನು ಹುಡುಕಿ ನಿನ್ನ ಸ್ವಾಮಿಯ ಮುದ್ರೆಯುಂಗುರವನ್ನು ನಿನಗೆ ಕೊಟ್ಟು ಸಂತೋಷ ಪಡಿಸಿದನು
ಯಾವ ವೀರ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಕಾ ದಹನ ಮಾಡಿ ರಾವಣನಲ್ಲಿ ಭಯ ಉಂಟು ಮಾಡಿದನೋ ಅದೇ ಕಪಿಶ್ರೇಷ್ಠನೇ ಧೂಮ್ ರಾಕ್ಷಸನನ್ನು ಸಂಹಾರ ಮಾಡಿದನು. ಅಂದರೆ ಇದು ಮಹಾತ್ಮನಾದ ರಾಮಭಕ್ತ ಹನುಮಂತನ ಸಾಹಸವೇ? ದ್ವಿಜಟೆ, ಆ ಪರಮ ಸಜ್ಜನನಾದ ಮಾರುತಿಯ ಪರಾಕ್ರಮಕ್ಕೆ ಸಾಟಿಯೇ ಇಲ್ಲ. ಅವನು ಇನ್ನೂ ಹಲವು ರಾಕ್ಷಸ ವೀರರನ್ನು ಸಂಹರಿಸುತ್ತಾನೆ, ಅದು ನಿಶ್ಚಿತ. ವಾನರ ಹನುಮಂತ ಮಹಾಬಲಿಶಾಲಿಯಾದ ಧೂಮ್ರಾಕ್ಷನನ್ನು ಕೊಂದು ಹಾಕಿದನೆ. ನಂಬಲಾಗುತ್ತಿಲ್ಲ. ಸಹಸ್ತ, ಆ ಹನುಮಂತ ಧೂಮ್ರಾಕ್ಷನನ್ನು ಕೊಂದಿದ್ದು ನಿಜವೇ? ಪ್ರಭು, ನಿಜ ಪ್ರಭು, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಎಂತಹ ಕೆಲಸವಾಯಿತಲ್ಲ. ಮಹಾಬಲಶಾಲಿಯಾದ ಧೂಮ್ರಾಕ್ಷನು ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿ ಸಾವಿರ ವಾನರನ್ನು ಕೊಲ್ಲುತ್ತಿದ್ದಾನೆ ಎಂದು ಕೇಳಿದಾಗ ನನಗೆ ಎಷ್ಟು ಸಂತೋಷವಾಗಿತ್ತು. ಕೆಲವೇ ಹೊತ್ತಿನಲ್ಲಿ ಅವನು ವಾನರ ಸೈನ್ಯವನ್ನು ಸಂಹರಿಸಿ ರಾಮ ಲಕ್ಷ್ಮಣರ ಸೊಕ್ಕಡಗಿಸಿ ಬರುವನೆಂದು ಕಾದಿದ್ದ ನನಗೆ ನಿರಾಶೆಯಾಗಿದೆ. ಮಹಾಬಲಶಾಲಿ ಧೂಮ್ರಾಕ್ಷನನ್ನು ಆ ಕಪಿಯು ಕೊಂದು ಹಾಕಿದಲ್ಲ. ಸಾಧ್ಯವಿಲ್ಲ, ಸಹಿಸಲು ಸಾಧ್ಯವಿಲ್ಲ. ನಾನೇ ರಣರಂಗಕ್ಕೆ ಹೋಗಿ ಆ ವಾನರನನ್ನು ರಾಮ ಲಕ್ಷ್ಮಣರನ್ನು ಪಡೆದು ಬರ್ತೇನೆ. ಪ್ರಭು, ಸಾವಧಾನ, ದಯಮಾಡಿ ನನ್ನ ಮಾತು ಕೇಳಿ. ಏನು? ಪ್ರಭು, ಹನುಮಂತ ಒಬ್ಬ ಧೂಮ್ರಾಕ್ಷನನ್ನು ಕೊಂದನೆಂದು ತಾವು ರಣರಂಗಕ್ಕೆ ಹೋಗುವ ಅಗತ್ಯವಿಲ್ಲ. ಮತ್ತೇನು ಮಾಡಬೇಕೆಂದು ನಿನ್ನ ಅಭಿಪ್ರಾಯ? ಪ್ರಭು, ಧೂಮ್ರಾಕ್ಷನನ್ನು ಮೀರಿಸಿದ ಮಹಾವೀರರು ನಮ್ಮ ಕಡೆಗಿದ್ದಾರೆ. ಅಂಥವರಲ್ಲಿ ಒಬ್ಬನನ್ನು. ನಿನ್ನ ಸಲಹೆ ಉಚಿತವಾಗಿದೆ ಪ್ರಹಸ್ತ. ನಾನು ಉದ್ವೇಗಕ್ಕೆ ಒಳಗಾಗಿ ಆತುರಪಟ್ಟೆ. ನಾನು ಮಹಾವೀರ ರಾವಣೇಶ್ವರ. ಆ ನರ ಮಾನವರ ಮೇಲೆ ಯುದ್ಧಕ್ಕೆ ಹೋಗುವುದು ನನ್ನ ಘನತೆಗೆ ತಕ್ಕುದಲ್ಲ. ಇದಕ್ಕೆ ಮತ್ತೋರ್ವ ಬಲಿಷ್ಠ ರಾಕ್ಷಸನನ್ನೇ ನಿಯೋಜಿಸುತ್ತೇನೆ. ವಜ್ರದಂಶ. ರಾವಣ ಪ್ರಭುವಿಗೆ ಪ್ರಣಾಮಗಳು. ವಜ್ರದಂಶ, ನೀನೀಗ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಬೇಕಾಗಿದೆ. ಅಪ್ಪಣೆ ಮಾಡಿ ಮಹಾಪ್ರಭು. ನಿನ್ನ ರಾಕ್ಷಸ ಪಡೆಯೊಂದಿಗೆ ಹೋಗಿ ಆ ವಾನರರನ್ನು, ರಾಮ ಲಕ್ಷ್ಮಣರನ್ನು, ಸುಗ್ರೀವಾದಿಗಳನ್ನು ಸಂಹರಿಸಬೇಕು. ಹಾಗೆ ಆಗಲಿ ಮಹಾಪ್ರಭು. ತಮ್ಮ ಆಜ್ಞೆಯಂತೆ ಶತ್ರು ಬಲವನ್ನು ನಾಶ ಮಾಡಿ ಬರುತ್ತೇನೆ. ವಿಜಯವಾರ್ತೆಯೊಂದಿಗೆ ಬಾ, ನಿನಗೆ ಗೆಲುವಾಗಲಿ. ವೀರವರ, ಏಕೋ ಅಪಶಕುನಗಳು ಹೋಗ್ತಿದೆಯಲ್ಲ? ಅದೆಲ್ಲ ನಮಗೂ ಕಾಣುತ್ತಿದೆ. ನಿಮ್ಮ ರಥದ ಧ್ವಜವು ಮುರಿದು ಬಿದ್ದಿತ್ತು, ನರಿಗಳು ಊಳಿಡುತ್ತಿವೆ. ಏನೋ ಆಪತ್ತು ಕಾದಿದೆಯೋ ಏನೋ. ಆಪತ್ತು ನನಗೆ, ಈ ವಜ್ರದಂಶನಿಗೆ. ಅಪಶಕುನಗಳೆಲ್ಲ ಶುಭ ಶಕುನಗಳಾಗುತ್ತವೆ. ಹೆದರಬೇಡಿ, ನಾನು ವಜ್ರದಂಶೇ ಕಠಿಣ. ಜಯ ರಾವಣೇಶ್ವರ, ಜಯ ವಜ್ರದಂಶ, ಜಯ ವಜ್ರದಂಶ.
ಪ್ರಭು ರಾಮಚಂದ್ರ, ಪ್ರಣಾಮಗಳು. ಬಾ ವಿಭೀಷಣ, ರಣರಂಗದ ವಾರ್ತೆ ಏನು? ಅದು ಆತಂಕಕಾರಿಯಾಗಿದೆ ರಾಮಚಂದ್ರ. ಆತಂಕವೇ? ಅದು ಹೇಗೆ ವಿಭೀಷಣ? ನಮ್ಮ ವಾನರ ಶ್ರೇಷ್ಠ ಹನುಮಂತ ರಾಕ್ಷಸ ವೀರ ಧೂಮ್ರಾಕ್ಷುವನ್ನು ಸಂಹರಿಸಿದ ನಂತರ ರಾವಣ ವಜ್ರದಂಶನೆಂಬ ಮತ್ತೊಬ್ಬ ರಾಕ್ಷಸ ವೀರನನ್ನು ಯುದ್ಧಕ್ಕೆ ಕಳಿಸಿದ್ದಾನೆ. ಅವನು ವೀರನೇ ಆಗಿರಬೇಕಲ್ಲವೇ? ಹೌದು ಜಾಂಬವಂತ, ಅವನೂ ಕೂಡ ಧೂಮ್ರಾಕ್ಷನಂತೆ ಮಹಾಪರಾಕ್ರಮಶಾಲಿಯೇ. ರಾವಣನ ಆಪ್ತರಲ್ಲಿ ಒಬ್ಬ. ಅವನ ಉಪಟಳವನ್ನು ನಾವು ಆದಷ್ಟು ಬೇಗ ತಡೆಯದಿದ್ದರೆ ನಮ್ಮ ವಾನರ ಸೇನೆಗೆ ಹಾನಿ ಸಂಭವಿಸುವುದು ಖಚಿತ. ಅದಕ್ಕೆ ಅವಕಾಶ ನೀಡುವುದಿಲ್ಲ ವಿಭೀಷಣ. ನಾನು ಈಗಲೇ ಹೋಗಿ ವಜ್ರದಂಶನನ್ನು ಸಂಹರಿಸಿ ಬರುತ್ತೇನೆ. ಬೇಡ ಸುಗ್ರೀವ, ನೀನು ಹೋಗುವುದು ಬೇಡ. ನಮ್ಮ ಯುವರಾಜ ಅಂಗದ ಬಹಳ ಉತ್ಸುಕನಾಗಿದ್ದಾನೆ. ಅವನೇ ಹೋಗಿ ಆ ರಾಕ್ಷಸನನ್ನು ಸಂಹರಿಸಲಿ. ಕೃತಾರ್ಥನಾದೆ ರಾಮಚಂದ್ರ, ಕೃತಾರ್ಥನಾದೆ. ನೀನು ನನ್ನ ಮೇಲೆ ತೋರಿದ ಅನುಗ್ರಹಕ್ಕೆ ಕೃತಜ್ಞನಾಗಿದ್ದೇನೆ. ಅಂಗದ ಕುಮಾರ, ನಿನಗೆ ಆ ಸಾಮರ್ಥ್ಯವಿದೆ ಎಂದೇ ರಾಮಚಂದ್ರ ಪ್ರಭು ಆ ಹೊಣೆಯನ್ನು ವಹಿಸಿದ್ದಾರೆ. ಆ ನಂಬಿಕೆಯನ್ನು ಹುಸಿ ಮಾಡುವುದಿಲ್ಲ ಮಾರುತಿ. ನಾನು ನನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸಿ ಆ ದುರುಳ ರಾಕ್ಷಸನನ್ನು ಸಂಹರಿಸುತ್ತೇನೆ. ಹೋಗಿ ಬಾ ಅಂಗದ, ಆ ರಾಕ್ಷಸನನ್ನು ಸಂಹರಿಸಿ ವಾನರರ ಭಯವನ್ನು ಹೋಗಲಾಡಿಸು. ಹೋಗು. ವಿಜಯೀ ಭವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್.